ಯಾರ ಅಪ್ಪನ ಆಸ್ತಿ ಅಂತ ಅಂತೀರ? ಶಾಸಕ ಯತ್ನಾಳ್ ವಿರುದ್ಧ ಹರಿಹಾಯ್ದ ಸಚಿವ ಜಮೀರ್ ಅಹ್ಮದ್ ಖಾನ್, ಇದು ನಿಮ್ಮಪ್ಪನ ಆಸ್ತಿಯೂ ಅಲ್ಲ, ನಮ್ಮಪ್ಪನ ಆಸ್ತಿಯೂ ಅಲ್ಲ ಎಂದು ಕಿಡಿ. ನಮ್ಮ ಸಮಾಜಕ್ಕೆ ಒಳ್ಳೆಯದು ಆಗಲಿ ಎಂದು ದಾನ ಮಾಡಿರುವ ಆಸ್ತಿ. 1 ಇಂಚು ಸರ್ಕಾರದ ಜಮೀನನ್ನು ತೆಗೆದುಕೊಂಡಿಲ್ಲ ಮಿಸ್ಟರ್ ಯತ್ನಾಳ್ ಎಂದು ಗುಡುಗು. ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ವಫ್ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಾಗ ಅಂತ. ಇದು ಸರ್ಕಾರಿದು 1 ಇಂಚು ಜಾಗ ನಮ್ದಿಲ್ಲ. ನಾವು ದಾನಿಗಳು ದಾನ ಮಾಡಿರೋದು ನಮ್ ಜಾಗ. ಮಾನ್ಯ ಯತ್ನಾಳ್ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ನಾನು. ಯತ್ನಾಳರೇ, ಹೇಳಿದ್ರಿ ಒಂದ್ಸತಿ, ಎಲ್ಲ ಆಸ್ತಿಗಳು ವಫ್ ಆಸ್ತಿಗಳು ಎಲ್ಲ ಬಡವ್ರಿಗೆ ಹಂಚ್ಬಿಡುವಂತ. ಯಾರ ಅಪ್ಪನ ಆಸ್ತಿ ಅಂತ ಅಂತೀರ? ನಮ್ಮ ಅಪ್ಪನ ಆಸ್ತಿ ಇಲ್ಲ, ನಿಮ್ಮ ಅಪ್ಪನ ಆಸ್ತಿ ಇಲ್ಲ. ಇದು ದಾನ ಮಾಡಿರೋದು, ದಾನ. ಇದು ದಾನ ಕೊಟ್ಟಿರೋದು, ದಾನ. ಜನ ದಾನ ಮಾಡಿರೋದು ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಅದು ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನನ್ನಪ್ಪನ ಆಸ್ತಿನೂ ಅಲ್ಲ. ಈ ದಾನ ಮಾಡಿರೋದು ದಾನಿಗಳದ್ದು ಆಸ್ತಿ. ಅದು ನಿಮ್ ಗಮನದಲ್ಲಿ ಏನಂತ ಇದೆ ಅಂತ, ನೀವು ಎಲ್ಲೋ ಒಂದ್ ಕಡೆ ನಮ್ಮ ಟೋಟಲ್ ವಫ್ ಆಸ್ತಿ ಇರೋದು 1,12,000 ಚಿಲ್ಲರೆ ಎಕರೆ ಇರೋದು. ಅದು 1 ಇಂಚು ನಾವು ಸರ್ಕಾರಿ ಜಾಗ ನಾವು ತಗೊಂಡಿಲ್ಲ. ಉಲ್ಟಾ ಸರ್ಕಾರಿ ನಮ್ ಜಾಗ ತಗೊಂಡಿದೆ. ಸರ್ಕಾರ ನಮ್ ಜಾಗ ತಗೊಂಡಿದ್ದಾರೆ. ನಾವು ವಫ್ ಆಸ್ತಿನಲ್ಲಿ 1 ಇಂಚು ಜಾಗ ತಗೊಂಡಿಲ್ಲ. ಯಾವ್ದಕ್ಕೆ ತಗೊಂಡಿದ್ದೀವಿ? ಖಬರಸ್ತಾನ್ಗೆ ಒಂದು ಸರ್ಕಾರ ಆದೇಶ ಮಾಡಿದ್ದಾರೆ. ಖಬರಸ್ತಾನ್ಗೆ ಮತ್ತೆ ಮಶಾನಕ್ಕೆ, ಕ್ರಿಶ್ಚಿಯನ್ ಮಶಾನಕ್ಕೆ. ಆ ಖಬರಸ್ತಾನ್ ಬಿಟ್ಟು ನಾವು 1 ಇಂಚ್ ಆಸ್ತಿನೂ ನಾವು ತಗೊಂಡಿಲ್ಲ ಮಿಸ್ಟರ್ ಯತ್ನಾಳ್. ಅರ್ಥ ಮಾಡ್ಕೊಳ್ಬೇಕು, ನಾವು तಗೊಂಡಿಲ್ಲ. उनके दिमाग में किस वजह से काहे कि ये जगह हमें खाली रखने की वजह से